ನಾನಿವತ್ತು ಹೋಗ್ತಿರೋದು ತುಮಕೂರಿಂದ 9 ಕಿಲೋಮೀಟರ್ ದೂರ 12ನೇ ಶತಮಾನದಲ್ಲಿ ಕಟ್ಸಿರುವಂತಹ ಕೋಡಿ ರಾಮೇಶ್ವರ ಹಾಗೂ ಗೌರಿ ಶಂಕರ ದೇವಾಲಯ. ಕೈದಾಳದ ಚನ್ನಕೇಶ್ವರ ದೇವಾಲಯ ಅಂತೂ ಎಲ್ಲಾರ್ಗೂ ಗೊತ್ತು, ಬಟ್ ಈ ದೇವಾಲಯ ಅದರ ಸಮೀಪದಲ್ಲೇ ಲೊಕೇಟ್ ಆಗಿದೆ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಈ ದೇವಾಲಯವನ್ನು 12ನೇ ಶತಮಾನದ ಹೊಯ್ಸಳರ ದೊರೆಯಾದ ಮೊದಲನೇ ನರಸಿಂಹನ ಸಾಮಂತನಾದ ಪಾಳೆಗಾರರು ಧೂಳಿ ಬಚ್ಚಿದೇವರು ಕಟ್ಸಿರೋದು. ದೇವಾಲಯದ ಗರ್ಭಗುಡಿಯಲ್ಲಿ ಶಿವನ್ನ ರಾಮೇಶ್ವರ ಸ್ವಾಮಿ ಅಂತೂ ಪೂಜಿಸ್ತಾರೆ. ಶಿವಲಿಂಗ ನೋಡಕ್ಕಂತೂ ಬಹಳ ಅದ್ಭುತವಾಗಿ ಕಾಣುತ್ತೆ. ಲಿಂಗದ ಕೆಳಗಡೆ ಇರುವ ಪೀಠಗಳಿಗೆ ಅಬ್ಸರ್ವ್ ಮಾಡ್ತಿದ್ರೆ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಇಲ್ದಲ್ಲಿ ಎಷ್ಟು ಸಖತ್ತಾಗಿ ಕೆತ್ತನೆಗಳು ಮಾಡ್ತಿದ್ರು ಅಂತ ನೋಡಿದ್ರೇನೆ ಸರ್ಪ್ರೈಸ್ ಅನ್ಸುತ್ತೆ. ಕೋಡಿ ರಾಮೇಶ್ವರ ಹೆಸರು ಹೆಂಗ್ ಬಂತು ಅಂತ ಒಂದ್ ಚಿಕ್ಕ ಕಥೆನೇ ಇದೆ, ಕೇಳಿಸ್ಕೊಳ್ಳಿ. ದೇವಾಲಯದ ಸಮೀಪದಲ್ಲಿ ಒಂದ್ ಕೆರೆ ಇದೆ, ಅದ್ ಕೋಡಿ ಹೊಡೆಯೋದ್ರಿಂದ ಕೋಡಿ ರಾಮೇಶ್ವರ ಅಂತ ಹೆಸರು ಬಂತು. ಈ ದೇವಾಲಯದ ಆವರಣದಲ್ಲೇ ಮತ್ತೊಂದು ದೇವಾಲಯ ಇದೆ, ಗೌರಿಶಂಕರ ದೇವಾಲಯ ಅಂತ. ಇಲ್ಲೂ ಕೂಡ ಶಿವನ ಆರಾಧನೆ ಪ್ರತಿ ಸೋಮವಾರ ಆಗುತ್ತೆ. ಈ ದೇವಾಲಯದ ಪಕ್ಕದಲ್ಲೇ ನಮ್ಮ ಹಿಸ್ಟ್ರಿ ಹಾಗೂ ಕಲ್ಚರ್ ನ ಸಿಗ್ನಿಫಿಕೆಂಟ್ಲಿ ರೆಪ್ರೆಸೆಂಟ್ ಮಾಡುವ ಸ್ಟೋನ್ ಕಾರ್ವಿಂಗ್ಸ್ ಕೂಡ ಇಲ್ಲೇ ಇದೆ. 2016 23 lakhs ನ ಡೊನೇಟ್ ಮಾಡಿಕೊಂಡು ವೀರೇಂದ್ರ ಹೆಗಡೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಇಂದ ಹಾಗೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕದವರು ಸೇರ್ಕೊಂಡು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು. ಬಟ್ ದ ಸ್ಯಾಡ್ ರಿಯಾಲಿಟಿ ಈಸ್ ಇದನ್ನ ಯಾರು ಮೇಂಟೈನ್ ಮಾಡ್ತಿಲ್ಲ. ಅಥಾರಿಟೀಸ್ ಗೆ ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್, ದಿಸ್ ಟೆಂಪಲ್ ಆಕ್ಚುಲಿ ನೀಡ್ಸ್ ಅವರ್ ಅಟೆನ್ಷನ್, ರೆಸ್ಪೆಕ್ಟ್ ಅಂಡ್ ರೆಕಗ್ನಿಷನ್. ನಾವೆಲ್ಲರೂ ಸೇರ್ಕೊಂಡು ಇಂಥ ಒಂದು ದೇವಾಲಯವನ್ನು ಸಂರಕ್ಷಿಸಬೇಕಂತ ನನ್ನ ಪ್ರಾರ್ಥನೆ.